ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ನಮ್ಮ ಕಂಟೆಂಟ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಪೈ ಅಂತಂದ್ರೆ ನಮ್ಮ ದೇಶಕ್ಕೋಸ್ಕರ ತನ್ನ ಸ್ವಂತ ಸುಖಗಳನ್ನೆಲ್ಲ ಮರೆತು ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಶತ್ರುಗಳ ಐಡಿಯಾನ ನಮಗೆ ಕಳಿಸೋನು. ಈ ಒಂದು ಸಿಂಪಲ್ ಐಡಿಯಾನು ಗೊತ್ತಿಲ್ಲದೆ ಹಾಲಿವುಡ್ ಅಲ್ಲಿ ಜೇಮ್ಸ್ ಬಾಂಡ್ ಜಾನರ್ಗಳನ್ನೆಲ್ಲ ನೋಡ್ಕೊಂಡು ಇಂಡಿಯಾದಲ್ಲಿ ಸ್ಪೈ ಯೂನಿವರ್ಸ್ ಅಂತ ಒಂದು ಶುರು ಮಾಡಿದ್ರಪ್ಪ 2012ರಲ್ಲಿ. ಅದಕ್ಕೆ ಹೀರೋ ಯಾರು ಗೊತ್ತಾ? ಅದೇ ಅವನ್ರಿ ಬಟ್ಟೆ ಬಿಚ್ಚಾಕ್ಬಿಡ್ತಾನಲ್ಲ, ಸಲ್ಮಾನ್ ಖಾನ್ ಅವನೇ. ಏಕ್ತಾ ಟೈಗರ್ ಮೂವಿ ಬಂದಾಗ ಸ್ಪೈ ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಇದು ಒಂದು ಸ್ಟ್ಯಾಂಡ್ ಅಲೋನ್ ಮೂವಿ ಆಗಿ ಬಂತು. ಅದುವರೆಗೂ ಸಲ್ಮಾನ್ ಖಾನ್ ಅವ್ರನ್ನ ನೋಡ್ದಿರೋಂತ ಒಂದು ಜಾನರ್ ಅಲ್ಲಿ ನಾವು ಆ ಮೂವಿನ ನೋಡಿದ್ವಿ. ನಿಮ್ಮೆಲ್ರಿಗೂ ನೆನಪಿರುತ್ತೆ, 2012 ಟೈಮಲ್ಲಿ ಮಾಶಲ್ಲಾ ಮಾಶಲ್ಲಾ ಸಾಂಗು ಎಷ್ಟು ದೊಡ್ಡ ಹಿಟ್ ಆಗಿತ್ತು. ಅದು ಕೂಡ ಈ ಮೂವಿಗೆ ಪ್ಲಸ್ ಆಯ್ತು. ಅದ್ರ ಜೊತೆಗೆ ಈ ಮೂವಿಲಿದ್ದಂತಹ ಆಕ್ಷನ್ ಸೀಕ್ವೆನ್ಸಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, VFX ಎಲ್ಲದು ಟಾಪ್ ನಾಚ್ ಆಗಿತ್ತು. ಅದಕ್ಕೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಕೂಡ ಪರ್ಫಾರ್ಮ್ ಆಯ್ತು. ಇದ್ರ ಸ್ಟೋರಿ ಯಾವ ತರ ಇತ್ತು ಅಂತಂದ್ರೆ, ಒಬ್ಬ ಇಂಡಿಯನ್ ಸ್ಪೈ, ಇನ್ನೊಬ್ಳು ಪಾಕಿಸ್ತಾನಿ ಸ್ಪೈ, ಇವರಿಬ್ರು ಮಧ್ಯೆ ಲವ್ ಆದ್ರೆ ಅವ್ರ ಲೈಫ್ ಹೇಗಿರುತ್ತೆ ಅಂಡ್ ಒಂದು ಸೀಕ್ರೆಟ್ ಮಿಷನ್ ಮೇಲೆ ಹೋದಂತಹ ಇವರಿಬ್ರ ಕತೆ ಏನಾಯ್ತು, ಅವರು ಅವ್ರವ್ರ ದೇಶಗಳನ್ನ ಕಾಪಾಡ್ಕೊಂಡ್ರ ಅನ್ನೋದೇ ಈ ಮೂವಿಯ ಸ್ಟೋರಿ ಆಗಿತ್ತು. ಆಗಿನ ಕಾಲಕ್ಕೆನೆ ಇಂಡಿಯಾ ಪಾಕಿಸ್ತಾನ ಜೊತೆಯಾಗಿ ಒಂದು ವರ್ಕ್ ನ ಮಾಡೋ ಅಂತ ಜಾನರ್ ಮೂವಿ ಇದಾಗಿತ್ತು. ರಿಯಲ್ ಲೈಫ್ ಅಲ್ಲಿ ಅದೆಲ್ಲ ಆಗಲ್ಲ ಬಿಡಿ, ಬಟ್ ಆದ್ರೂ ಈ ಮೂವಿ ಒಂದು ಡೀಸೆಂಟ್ ಆದಂತಹ ಮೂವಿ. ಇದರಲ್ಲಿ ನನಗೆ ರೋಸ್ಟ್ ಮಾಡೋ ಅಂತ ಯಾವ ಅಂಶಗಳು ಸಿಕ್ಲಿಲ್ಲ. ಇನ್ನು ಸರ್ಪ್ರೈಸಿಂಗ್ಲಿ ನಮ್ ಸಲ್ಮಾನ್ ಭಾಯ್ ಬೇರೆ ಕಷ್ಟಪಟ್ಟು ಈ ಮೂವಿಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಲಾಜಿಕ್ ಲೆನ್ಸ್ ಸೀನ್ಸ್ ಗಳು ಅಂತ ಇದರಲ್ಲಿ ಯಾವ್ದೂ ಇರಲಿಲ್ಲ, ಎಲ್ಲದು ಪರ್ಫೆಕ್ಟ್ ಆಗೇ ಇತ್ತು. ಮೋಸ್ಟ್ಲಿ ಇದರ ಒಂದು ಸಕ್ಸಸ್ ನ ನೋಡ್ತಾನೇನೆ ಇದರ ಒಂದು ಸೀಕ್ವೆಲ್ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬಟ್ ಫೈನಲಿ ಒಂದು ಕ್ಲಿಪ್ ಹ್ಯಾಂಗರ್ ನ ಕೊಟ್ಟಿದ್ರು. ಸೊ ಆ ಇಬ್ರು ಏಜೆಂಟ್ ಗಳು ಕೂಡ ಕೊನೆಯಲ್ಲಿ ಯಾರಿಗೂ ಕಣ್ಣಿಗೆ ಕಾಣಿಸ್ತಾರೆ ತಪ್ಪಿಸ್ಕೊಂಡು ಹೋಗ್ತಾರೆ. ಅವ್ರು ಏನಾದ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಂದ ಆ ಮೂವಿ ಎಂಡ್ ಆಯ್ತು. ಅದಾದ್ಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ತರ ಟೈಗರ್ ಇನ್ನು ಬದುಕವನಿ, ಮೀನ್ಸ್ ಟೈಗರ್ ಜಿಂದಾ ಹೇ ಅನ್ನೋ ಒಂದು ಮೂವಿ ಈ ಮೂವಿಯ ಸೀಕ್ವಲ್ ಆಗಿ ಬಂತು. ಫಸ್ಟ್ ಪಾರ್ಟ್ ಅಷ್ಟೊಂದು ಏನ್ ಚೆನ್ನಾಗಿಲ್ಲ, ಬಟ್ ಸೆಕೆಂಡ್ ಪಾರ್ಟ್ ಓಕೆ ಓಕೆ ಅಂತ ಹೇಳ್ತೀನಿ. ಆದ್ರೆ ಇದರಲ್ಲಿ ಇವರು ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ರು. ಹಂಗಂದ್ರೆ ನಾನ್ ಹೇಳ್ತಾ ಇರೋದು, ನಾನ್ ಅನ್ಕೊಂಡಿದ್ದು ಇವ್ರು ಬರೀ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಮಾತ್ರ ಲಾಜಿಕ್ ನ ಮಿಸ್ ಮಾಡ್ತಾರೆ ಅಂತ. ಸಲ್ಮಾನ್ ಖಾನ್ ಬಂದು ಒಬ್ಬನ್ನೇ ಅಷ್ಟು ಜನ ಹೊಡಿಯೋದ್ ಬೇಕಾದ್ರೂ ನಾವ್ ಒಂದ್ ಪಕ್ಷ ನಂಬಿಡ್ಬೋದು, ಏನೋ ಫ್ಯಾನ್ಸ್ಗೋಸ್ಕರ, ಫ್ಯಾನ್ಸ್ ನ ಸ್ಯಾಟಿಸ್ಫೈ ಮಾಡಕ್ಕೋಸ್ಕರ ಈ ತರ ಎಲ್ಲ ಮಾಡಿದ್ದಾರೆ ಅಂತ. ಆದ್ರೆ ಇವರು ಪಾಕಿಸ್ತಾನ ಅವರು ಹಿಂದೂಸ್ತಾನ್ ಅವರ ಫ್ಲಾಗ್ ಜೊತೆಗೇನೆ ಫ್ಲಾಗ್ ಹಾಸ್ಟ್ ಮಾಡೋದು ಅಂಡ್ ಇಂಡಿಯನ್ಸ್ಗೆ ಅವರೆಲ್ಲರೂ ತುಂಬಾ ಹೆಲ್ಪ್ ಮಾಡೋ ತರ, ಫ್ರೆಂಡ್ಲಿ ಆಗಿರೋ ತರ ತೋರ್ಸಿರೋದು ನಿಜವಾಗ್ಲೂ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಇದು ಇಲ್ಲಾಜಿಕಲ್ ಗಿಂತನೂ ಇಲ್ಲಾಜಿಕಲ್. ಸೊ ಯಾಕೆ ಆತರ ಹೇಳ್ದೆ ಅಂತಂದ್ರೆ, ನಾವು ಇಂಡಿಯನ್ಸ್ ಎಷ್ಟೇ ಶಾಂತವಾಗಿದ್ರು ಪಾಕಿಸ್ತಾನ ಅವರು ಮಾಡ್ತಿರುವಂತಹ ಅಕ್ರೌರ್ಯನ ನಮ್ ಕೈಲಿ ಯಾರ ಕೈಲೂ ಮರೆಯಕ್ಕೂ ಆಗಲ್ಲ, ಅದನ್ನ ಕ್ಷಮಿಸಕ್ಕೂ ಆಗಲ್ಲ. ಸರಿ, ಪಾರ್ಟ್ 1 ಪಾರ್ಟಿಗೆ ಇದ್ರ ಕತೆ ಮುಗೀತು ಅನ್ಕೊಂಡ್ರೆ, ಋತಿಕ್ ರೋಷನ್ ಅಂಡ್ ಟೈಗರ್ ಶ್ರಾಫ್ ಅವರ ಕಾಂಬಿನೇಷನ್ ಅಲ್ಲಿ ವಾರ್ ಅನ್ನೋ ಒಂದು ಸಿನಿಮಾ ಬಂತು. ಇದರಲ್ಲಿ ಯಾರು ಕೂಡ ಸ್ಪೈ ಏಜೆಂಟ್ ಅಂತ ಇವ್ರು ತೋರಿಸಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ಆರ್ಮಿ ಒಂದು ಸ್ಟೋರಿನ ಇವ್ರು ಹೇಳಿದ್ರು. ಮೋಸ್ಟ್ಲಿ ನಮ್ಮ ಯಶ್ರಾಜ್ ಫಿಲಮ್ಸ್ ಅವ್ರಿಗೆ ರಾ ಏಜೆಂಟ್ಸ್ಗೂನು, ಸ್ಪೈಗಳಿಗೂ ಅಂಡ್ ಸೋಲ್ಜರ್ಸ್ಗಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅನ್ಸುತ್ತೆ. ಸೊ ಅದನ್ ಬಿಡಿ, ಈ ಮೂವಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅಪರೂಪಕ್ಕೆ ನಮ್ ಟೈಗರ್ ಶ್ರಾಫ್ ಬಾಯ್ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಇದರ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಡೀಸೆಂಟ್ ಆಗಿತ್ತು. ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತು ಈ ಮೂವಿಯ ರಿಸಲ್ಟ್ ಏನಾಯ್ತು ಅಂತ. ಇದೊಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೂಡ ಆಯ್ತು. ಏಕ್ತಾ ಟೈಗರ್ ಮೂವಿಗೂ ಟೈಗರ್ ಜಿಂದಾ ಹೇಗೂ ಈ ವಾರ್ ಮೂವಿಲಿರೋ ಸ್ಟೋರಿಗೂ ಎಲ್ಲಿಂದ ನೋಡಿದ್ರು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದ್ರೆ ಅದ್ಯಾವ ಡಬ್ಬ ನನ್ನ ಮಗ ಕೊಟ್ಟಿದ್ದ ಐಡಿಯನು ಅಥವಾ ಅವ್ರ ಕೆಟ್ಟ ಟೈಮು, ಈ ಮೂವಿನೆಲ್ಲ ಯಾವಾಗ ಸೇರಿಸಿ ಅವರು ಒಂದು ಸ್ಪೈ ಯೂನಿವರ್ಸ್ ಅಂತ ಮಾಡಿದ್ರು, ಅವಾಗ್ಲೇನೆ ಈ ಕ್ಯಾರೆಕ್ಟರ್ ಗಳಿಗೆ ಇದ್ದಂತ ವ್ಯಾಲ್ಯೂನು ಬಿದೋಯ್ತು ಅಂಡ್ ಆ ಸ್ಪೈ ಯೂನಿವರ್ಸ್ ಅನ್ನೋದು ಬಿದೋಗಕ್ಕೆ ಸ್ಟಾರ್ಟ್ ಆಯ್ತು. ವಾರ್ಗೆ ಸೀಕ್ವಲ್ ಆಗಿ ವಾರ್ 2 ಅಂತ ಒಂದ್ ತೆಗೆದ್ರಪ್ಪ. ಅವರು ಈ ಮೂವಿನ ಯಾಕೆ ತೆಗೆದ್ರು ಅಂತ ಯಶ್ರಾಜ್ ಫಿಲಮ್ಸ್ ಅವ್ರಿಗೂ ಗೊತ್ತಿಲ್ಲ, ಆ ಫಿಲಂ ತೆಗೆದು ಡೈರೆಕ್ಟರ್ಗೂ ಗೊತ್ತಿಲ್ಲ. ಅದು ಯಾಕೆ ಇದ್ರಲ್ಲಿ ಆಕ್ಟ್ ಮಾಡ್ರು ನಮ್ ಋತಿಕ್ ರೋಷನ್ ಅವ್ರಿಗೆ ಗೊತ್ತಿಲ್ಲ. NTR ಅವರ ಬಾಲಿವುಡ್ ಡೆಬ್ಯೂ ಅಂತ ಎಲ್ಲರೂ ತುಂಬಾ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ರು ಅಂಡ್ ಅದನ್ನ ನೋಡಿದ್ರು.
ಆಡಿಯೋ ಲಾಂಚ್ ಅಲ್ಲೇ ನಮ್ ಋತಿಕ್ ಬಾಯ್ ಹೇಳ್ದಾಗ ನಾವ್ ಅರ್ಥ ಮಾಡ್ಕೊಬೇಕಿತ್ತು. తారక్ నీకు అన్న నాకు తుమ్ముడు ಅವನ್ ಯಾವಾಗ ತುಂಬುಡು ಅಂತ ಕ್ಯಾಕ್ರಸ್ ಮಕ್ಕೂದ್ನೋ ಆಗ್ಲೇ ಗೊತ್ತಾಯ್ತು ಈ ಮೂವಿ ರಿಸಲ್ಟ್ ಏನೋ ಒಂಥರ ಆಗುತ್ತೆ ಅಂತ. ಫೈನಲಿ ಎಲ್ಲರೂ ಭಯ ಪಟ್ಟಿದ್ದೇ ಆಯ್ತು. ಫಿಲಂ ಚೂರು ಚೆನ್ನಾಗಿರ್ಲಿಲ್ಲ. ಬಾಕ್ಸ್ ಆಫೀಸ್ ಅಲ್ಲಿ ಡಿಸಾಸ್ಟರ್ ಅನ್ನಿಸ್ಕೊಂತು ಈ ಮೂವಿ. ಅಲ್ಲಿವರೆಗೂ ಒಂದ್ ಲೆವೆಲ್ಗೆ ಹಿಟ್ ನ ನೋಡ್ತಿದ್ದಂತಹ ಋತಿಕ್ ರೋಷನ್ ಅವ್ರಿಗೆ ಅಂಡ್ NTR ಅವ್ರಿಗೆ ಇಬ್ರಿಗೂ ಈ ಮೂವಿ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಆಯ್ತು. ಈ ಮೂವಿನ ನೋಡಿ ಜನ ಋತಿಕ್ ರೋಷನ್ ಅವ್ರಿಗೆ ತಿರುಗಿಸಿ ಏನಂದ್ರೆ ಗೊತ್ತಾ, నాకు తుమ్ముడు ಇದೇ ಗತಿ. ಮೇ ಬಿ ಇವರು ಈ ಮೂವಿನ ಸ್ಪೈ ಯೂನಿವರ್ಸ್ ಅಂಡರ್ ಅಲ್ಲಿ ತರಬೇಕು ಅನ್ನೋ ಒಂದು ಅರ್ಜೆಂಟ್ ಅಲ್ಲಿ ಕರೆಕ್ಟ್ ಆದ ಪ್ರಿಪರೇಷನ್ಸ್ ಇಲ್ದಲೆ ಒಂದು ಸ್ಟೋರಿನ ಕೂತ್ಕೊಂಡು ವ್ಯಾಲಿಡೇಟ್ ಮಾಡ್ದಲೆ ಆತರ ಮಾಡಿದ್ದಾರೆ. ಈ ಮೂವಿ ಕಲೆಕ್ಷನ್ ಆಗಕ್ಕೆ ಒಂದೇ ಒಂದು ರೀಸನ್ ಇರ್ಬೋದು, ಸ್ವಲ್ಪನಾದ್ರೂ ಕಲೆಕ್ಷನ್ ಆಗಿದೆ ಅಂತಂದ್ರೆ ಅದಕ್ಕಿದೆ ಕಾರಣ. ಇವರೆಲ್ಲರೂ ಹಿಂಗೆ ಅಂದ್ರೆ ನಮ್ ಶಾರುಖ್ ಖಾನ್ ಬೈ ಸೈಡ್ ಇಂದ ಮೇಹೂನಾ ನಾನು ಸ್ಪೈ ಯೂನಿವರ್ಸಿಗೆ ಸೇರ್ಕೊಂತೀನಿ ಅಂತ ಪಠಾನ್ ಅನ್ನೋ ಹೆಸರಲ್ಲಿ ಒಂದು ಮೂವಿನ ಮಾಡಿ ಸ್ಪೈ ಯೂನಿವರ್ಸಿಗೆ ಬಂದ್ರು ಕಣಪ್ಪ. ಇದು ಕಲೆಕ್ಷನ್ ವೈಸ್ ದೊಡ್ಡ ಕಲೆಕ್ಷನ್ ಮಾಡಿರ್ಬೋದು, ಆದ್ರೆ ದೀಪಿಕಾ ಪಡುಕೋಣೆ ಅವ್ರ ಪರ್ಫಾರ್ಮೆನ್ಸ್ ಈ ಮೂವಿಲಿ ನೀವೆಲ್ಲರೂ ಆ ಸಾಂಗ್ ನ ನೋಡಿದಿರ ಅನ್ಕೋತೀನಿ. ನಾನು ಹೇಳಕ್ ಬಂದೆ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದರಲ್ಲಿ ಅವ್ರನ್ನ ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಬಟ್ ಈ ಮೂವಿಲು ಅದೇ ರಾಗ ಅದೇ ಹಾಡು ತರ ಇವರು ಪಾಕಿಸ್ತಾನ್ ಏಜೆಂಟು, ನಮ್ ಶಾರುಖ್ ಖಾನ್ ಇಂಡಿಯನ್ ಏಜೆಂಟು, ಮತ್ತೆ ಇವರಿಬ್ರು ಒಂದಾಗಿ ಒಂದು ಮಿಷನ್ಗೆ ಹೋಗ್ತಾರೆ. ಅದರಲ್ಲಿ ಆಸ್ ಯೂಶಲಿ ನಮ್ ಪಠಾನ್ ಗೆದ್ದೇ ಗೆಲ್ತಾನೆ. ಇದರಲ್ಲಿ ಬ್ಯಾಡ್ದೇರು ನಮ್ ಸಲ್ಮಾನ್ ಭಾಯ್ ಕ್ಯಾಮಿಯೋ ಬೇರೆ ಇತ್ತು. ಓಕೆ, ಏನೋ ಈ ಸಿನಿಮಾ ಒಂದು 1000 crores ನ ಇದು ಅರ್ನ್ ಮಾಡಿದ್ರು ಕೂಡ ಪರ್ಸನಲಿ ನನಗೆ ಚೂರು ಇಷ್ಟ ಇಲ್ಲ. ಇವ್ರು ಇದೇ ತರ ಸ್ಪೈ ಯೂನಿವರ್ಸ್ ಅನ್ನೋ ಹೆಸರಲ್ಲಿ ಕಿತ್ತೋದ್ ಕಥೆಗಳನ್ನ ಮಾಡ್ತಾ ಇದ್ರು. ಅವಾಗ ಬಂತು ನೋಡಿ ದುರಂಧರ್ ಅನ್ನೋ ಒಂದು ಮೂವಿ. ಇದುವರೆಗೂ ಸ್ಪೈ ಅಂತಂದ್ರೆ ಆ ಸ್ಪೈ ಯೂನಿವರ್ಸ್ ಅಲ್ಲಿ ಬರೋ ಡಬ್ಬ ನನ್ನ ಮಕ್ಕಳ ತರ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕ್ಲಬ್ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡಿರೋ ತರ ಇರ್ತಾನೆ ಅಂತ ಅನ್ಕೊಂಡು ಇಂಡಿಯನ್ಸ್ಗೆ ರಿಯಲ್ ಸ್ಪೈ ಅಂದ್ರೆ ಯಾರು, ಅವ್ರ ಲೈಫ್ ಹೇಗಿರುತ್ತೆ, ಅವರು ಅವ್ರ ಐಡೆಂಟಿಟಿನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾರೆ, ದೇಶಕ್ಕೋಸ್ಕರ ಎಷ್ಟು ತ್ಯಾಗನ ಮಾಡಿದ್ದಾರೆ. ಅಂಡ್ ಆ ಕಿತ್ತೋದ್ ನನ್ನ ಮಕ್ಕಳು ಪಾಕಿಸ್ತಾನ ಅವರು ನಮ್ಮ ದೇಶಕ್ಕೆ ಎಷ್ಟು ಕಷ್ಟನ ಕೊಟ್ಟಿದ್ದಾರೆ, ಅವರಿಂದ ಎಷ್ಟು ಜನ ಸೈನಿಕರು ಅಂಡ್ ಸಾರ್ವಜನಿಕರು ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅಂತ ಕಣ್ಣಿಗೆ ಕಟ್ಟೋ ಹಾಗೆ ತಿಳಿಸ್ಕೊಟ್ರು. ಇದು ಬಂದಾದ್ಮೇಲಾದ್ರೂ ಈ ನನ್ನ ಮಕ್ಕಳು ತಿಳ್ಕೊಂಡು ಸುಮ್ಮನಿರ್ಬೇಕಾಗಿತ್ತು. ಆಮೇಲೆ ಶುರು ಮಾಡಿದ್ರಪ್ಪ ಆಲ್ಫಾ ಅಂತ. ಇವ್ರು ಜಾಸ್ತಿ ಏನು ರಿಸ್ಕ್ ತಗೊಂಡಿಲ್ಲ, ಅದೇ ಕತೆ. ಇವ್ರಿಗೇನು ಸ್ಪೈ ಯೂನಿವರ್ಸ್ ಒಳಗಡೆ ಈ ಮೂವಿ ಸೇರ್ಕೊಬೇಕಷ್ಟೇ. ಅದಕ್ಕೇನೆ ದುರಂಧರಲ್ಲಿ ನಮ್ ಇಂಡಿಯನ್ ಏಜೆಂಟ್ ನ ಪಾಕಿಸ್ತಾನಿಗೆ ಕಳ್ಸಿದಾರಲ್ಲ, ಅದನ್ನೇ ಉಲ್ಟಾ ಮಾಡ್ಬಿಡೋಣ ಅಂತ ಪಾಕಿಸ್ತಾನ್ ಏಜೆಂಟ್ನೇ ಇಂಡಿಯನ್ ಆರ್ಮಿ ಒಳಗಡೆ ಸೇರಿಸ್ಕೊಂಡು ಅವನು ಮಾಡೋವಂತಹ ಒಂದು ಕಚಡ ಕೆಲಸಗಳನ್ನ ಹೇಗ್ ಕಂಡುಹಿಡಿತಾರೆ, ಅವನ್ನ ಹೆಂಗ್ ಸಾಯಿಸ್ತಾರೆ ಅನ್ನೋದು ಈ ಮೂವಿ ನಮ್ನ ಸ್ಟೋರಿ. ನಿಜ ಹೇಳ್ತೀನಿ, ರಬ್ಬರ್ ಎಳ್ದಂಗೆ ಎಳೆದು ಬಿಟ್ಟವ್ರೆ. ನನಗಂತೂ ನಿದ್ದೆ ಬಂದೋಯ್ತು ಥಿಯೇಟರ್ ಈ ಮೂವಿನ ನೋಡ್ಬೇಕಾದ್ರೆ. ಅದ್ರ ಜೊತೆಗೆ ಥಿಯೇಟರ್ ಖಾಲಿ ಆಗಿತ್ತು, ಜನ ಯಾರು ಈ ಮೂವಿಗೆ ಬಂದಿರಲಿಲ್ಲ. ಅದೆಲ್ಲ ನಾನು ಎಕ್ಸ್ಪೆಕ್ಟೆಡ್ ಬಿಡಿ. ಸೊ ಈ ಮೂವಿಲಿ ಇನ್ನೊಂದು ಭಯ ಏನಾಗ್ತಿತ್ತು ಅಂತಂದ್ರೆ, ಇದ್ರಲ್ಲಿ ಹೀರೋ ಬೇರೆ ಇಲ್ಲ, ಯಾವ್ದೋ ಹುಡುಗಿ ಜೊತೆ ಬರೀ ಆ ಟೈಪ್ ಸೀನ್ಸ್ ಗಳನ್ನೇ ಇವ್ರು ತೋರಿಸ್ತಿದ್ರು. ನನಗೆ ಯಾಕೋ ಇವ್ರು ಬೇರೆ ಮ್ಯಾಟ್ರು ಓಪನ್ ಮಾಡ್ತಾರೇನೋ, ಇವರಿಬ್ರು ಮಧ್ಯೆ ಇವರಿಬ್ರು ಬೇರೆ ತರ ತೋರಿಸ್ತಾರೇನೋ ಅನ್ನೋ ಒಂದು ಭಯ ಕಾಡ್ತಾ ಇತ್ತು. ಸದ್ಯ ಗಾಡ್ ಇಸ್ ಗ್ರೇಟ್, ಅವರಿಬ್ರು ಆ ತರ ಅಲ್ಲ, ಅವರಿಬ್ರು ನಾರ್ಮಲ್ ಗರ್ಲ್ಸೇ ಸದ್ಯ. ಅದಾಗಾದ್ಮೇಲೆ ಅಕ್ಕ ತಂಗಿ ಅವರಿಬ್ರು, ಆಮೇಲೆ ಇಬ್ರು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲ ಆಗಾದ್ಮೇಲೆ ಆಗ್ಲೇ ಕ್ಯಾಕ್ರಸ್ ಮಕ್ಕ ಉಗಿಸ್ಕೊಂಡ್ರು ಕೂಡ ನಮ್ ಋತಿಕ್ ರೋಷನ್ ಬಾಯಿಗೆ ಬುದ್ಧಿ ಬರ್ದಲ್ಲಿ ಇದ್ರಲ್ಲಿ ಕ್ಯಾಮಿಯೋ ಬೇರೆ ಕೊಟ್ಟಿದ್ದಾರೆ. ಅಷ್ಟಲ್ಲೆಲ್ಲ ಜನ ಥಿಯೇಟರ್ ಇಲ್ಲ, ಆಲ್ರೆಡಿ ಇಂಟರ್ವ್ಯೂ ಹೋಗಿ ಇದ್ದೋಗ್ಬಿಟ್ಟಿದ್ರು. ಇನ್ಮೇಲೆ ಈ ಯೂನಿವರ್ಸ್ ನ ದೇವರೇ ಕಾಪಾಡ್ಬೇಕು. ಸೊ ಇದೇ ತರ ಕಂಟೆಂಟ್ ತರ್ತಿರ್ತೀನಿ. ಲವ್ ಯು ಆಲ್. ಸಬ್ಸ್ಕ್ರೈಬ್, ಶೇರ್, ಲೈಕ್.